ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 13ನೇ ಅಧ್ಯಾಯ ಭರತಾಗಮನ ಕೇಳಿ. ಮರುದಿನ ಬೆಳಕು ಹರಿಯಿತು. ಅರಮನೆಯಲ್ಲಿ ಎಂದಿನಂತೆ ಕಾರ್ಯಕಲಾಪಗಳು ಆರಂಭವಾದವು. ಮಂಗಳವಾದ್ಯಗಳು ಮೊಳಗಿದವು. ಸ್ತುತಿ ಪಾಠಕರು ರಾಜನ ಗುಣಸ್ತವನವನ್ನು ಆಡಿದರು. ಮಹಾರಾಜನು ಎದ್ದೊಡನೆಯೇ ಸಂದರ್ಶನ ಮಾಡಲೆಂದು ಕನ್ನಡಿ ಗೋವು ಮೊದಲಾದವುಗಳನ್ನು ಅಣಿಮಾಡಿದರು. ಮಹಾರಾಜನ ದರ್ಶನಕ್ಕಾಗಿ ಪ್ರಮುಖರಾದ ರಾಜಕೀಯ ಜನರು ಬಂದು ಅರಮನೆಯ ಬಾಗಿಲಲ್ಲಿ ಕಾದು ನಿಂತರು. ಆದರೆ ಎಷ್ಟು ಹೊತ್ತಾದರೂ ಮಹಾರಾಜನು ಎಚ್ಚೆತ್ತಂತೆಯೇ ಕಾಣಬರಲಿಲ್ಲ. ಅಂತಃಪುರದಲ್ಲಿ ಸಂಚರಿಸಲರ್ಹವಾದ ಜನ ಇಣುಕಿ ನೋಡಿದರು. ರಾಜನು ಹಾಸಿಗೆಯ ಮೇಲೆ ಮಲಗಿದ್ದಾನೆ. ಆದರೆ ಆತನು ನಿದ್ದೆ ಮಾಡುತ್ತಿಲ್ಲ. ಪ್ರಾಣವಿದೆಯೋ ಇಲ್ಲವೋ ಎಂಬುದೇ ಸಂಶಯವಾಗಿದೆ. ಉಸಿರಾಡುತ್ತಿರುವಂತೆ ಕಾಣುತ್ತಿಲ್ಲ. ಅಂತಃಪುರದ ಆ ಹೆಣ್ಣುಗಳು ಇನ್ನೂ ಹತ್ತಿರಕ್ಕೆ ಹೋಗಿ ನೋಡಿದರು. ಮಹಾರಾಜನು ದಿವಂಗತನಾಗಿರುವುದೇ ನಿಶ್ಚಯ. ಹತ್ತಿರದಲ್ಲಿಯೇ ಹತ್ತು ಹೈರಾಣಾಗಿ ಬಿದ್ದಿದ್ದ ಕೌಸಲ್ಯ ಸುಮತ್ರಿಯರ ಮುಖದ ಮೇಲೆ ಪ್ರೇತ ಕಳೆ ಸುರಿಯುತ್ತಿದೆ. ಆ ನೋಡ ಹೊರಟವರಿಗೆ ಏಕೋ ಬಹುಭಯವಾಯಿತು. ಕಿಟ್ಟನೆ ಕಿರಿಚಿಕೊಂಡರು. ಆ ಚಿತ್ಕಾರದಿಂದ ಎಚ್ಚೆತ್ತ ಕೌಸಲ್ಯ ಸುಮತ್ರಿಯರು ದಿಗಿಬಿದ್ದು ಮೇಲಕ್ಕೆದ್ದರು. ಮಹಾರಾಜನನ್ನು ಕೈಗಳಿಂದ ಮುಟ್ಟಿದ ನೋಡಿದ ನಂತರ ಅವರು ಆತನು ದಿವಂಗತನಾಗಿದ್ದಾನೆ ಎಂಬುದನ್ನರಿತು ಹಾನಾಥ ಎಂದು ಚೀರುತ್ತಾ ನೆಲದ ಮೇಲೆ ಬಿದ್ದು ಮೂರ್ಛಿತರಾದರು. ದಶರಥ ಮಹಾರಾಜನು ಸ್ವರ್ಗಸ್ಥನಾದ ಸುದ್ದಿ ಕ್ಷಣಮಾತ್ರದಲ್ಲಿಯೇ ಕಾಡುಗಿಚ್ಚಿನಂತೆ ಹಬ್ಬಿ ಹರಡಿತು. ಅರಮನೆಯೆಲ್ಲವೂ ಗೋಳಿನ ಗೂಡಾಯಿತು. ಶ್ರೀರಾಮನ ವನವಾಸದಿಂದ ಮೊದಲೇ ಸಂಕಟಗೊಂಡಿದ್ದ ರಾಣಿವಾಸ ಮಹಾರಾಜನ ಮರಣದಿಂದ ಮುಂದೋರೆಯ ಧನಿತು ಮಹಾ ದುಃಖದಲ್ಲಿ ಮುಳುಗಿ ಹೋಯಿತು. ಕೌಸಲ್ಯಾದೇವಿಯಂತೂ ಮಹಾರಾಜನ ಮೃತದೇಹದೊಡನೆ ಸಹಗಮನ ಮಾಡುವುದಾಗಿ ನಿಶ್ಚಯಿಸಿದಳು. ಅಷ್ಟರಲ್ಲಿ ಮಂತ್ರಿಗಳೆಲ್ಲರೂ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು ಅರಮನೆಗೆ ಬಂದರು. ವಸಿಷ್ಠರ ಆದೇಶದಂತೆ ರಾಜನ ಕಳೇಬರವನ್ನು ತೈಲದ್ರೋಣದಲ್ಲಿಟ್ಟುದಂತಾಯಿತು. ಮಂತ್ರಿಗಳೆಲ್ಲರೂ ಸಭೆ ಸೇರಿ ಒಡನೆಯೇ ಭರತನಿಗೆ ಹೇಳಿ ಕಳುಹಿಸಿ ಆತನನ್ನು ಅಯೋಧ್ಯೆಗೆ ಕರೆಸಬೇಕೆಂದು ಆತನು ಬರುವವರೆಗೂ ರಾಜನ ಸಂಸ್ಕಾರಗಳಾವವು ನಡೆಯುವಂತಿಲ್ಲವೆಂದು ನಿಶ್ಚಯಿಸಿದರು. ವಸಿಷ್ಠರು ಕೇಕೆಯ ರಾಜ್ಯಕ್ಕೆ ಹೋಗಬೇಕಾದ ದೂತರನ್ನು ಕುರಿತು, ಅಯ್ಯ, ನೀವು ವೇಗಗಾಮಿಗಳಾದ ಕುದುರೆಯನ್ನೇರಿ ಈಗಲೇ ಭರತಶತ್ರುಘ್ನರ ಬಳಿಗೆ ಹೋಗಬೇಕು. ಅವರನ್ನು ಕಂಡಾಗ ನೀವು ಸ್ವಲ್ಪವೂ ವ್ಯಥೆಯನ್ನು ತೋರಕೂಡದು. ಇಲ್ಲಿ ನಡೆದಿರುವ ಅನಾಹುತವನ್ನು ಕುರಿತು ಒಂದು ಮಾತು ಆಡಕೂಡದು. ನಿಮ್ಮಿಂದ ಅತ್ಯವಶ್ಯಕವಾದ ಕಾರ್ಯಗೌರವವಿರುವುದರಿಂದ ವಸಿಷ್ಠರು ಕೂಡಲೇ ಕರೆತರುವಂತೆ ಹೇಳಿದ್ದಾರೆ ಎಂದೆಷ್ಟು ಮಾತ್ರ ಹೇಳಬೇಕು. ರಾಜಕುಮಾರರಿಗೂ ಕೇಕೆಯ ರಾಜರಿಗೂ ಅನಗ್ಯವಾದ ಉಡುಗೊರೆಗಳೊಂದಿಗೆ ಈಗಲೇ ತೆರಳಿರಿ ಎಂದು ಆಜ್ಞಾಪಿಸಿದರು. ವಸಿಷ್ಠರಿಂದ ಆಜ್ಞಾಪ್ತರಾದ ಹೊರಟ ದೂತರು ಸ್ವಲ್ಪವೂ ವಿಳಂಬ ಮಾಡದೆ ಪ್ರಯಾಣ ಬೆಳೆಸಿದರು. ಹಸ್ತಿನಾಪುರದ ಬಳಿಯಲ್ಲಿ ಗಂಗಾ ನದಿಯನ್ನು ದಾಟಿ ಕುರಂಜಾಂಗಲ ದೇಶದ ಮೂಲಕ ಪಾಂಚಾಲ ದೇಶವನ್ನು ಸೇರಿದರು. ಆ ದೇಶದಲ್ಲಿದ್ದ ಶರದಂಡವೆಂಬ ನದಿಯನ್ನು ದಾಟಿ ಅನೇಕ ಪಟ್ಟಣಗಳನ್ನು ದಾಟುತ್ತಾ ಇಕ್ಷುಮತಿ ಎಂಬ ನದಿಯ ತೀರವನ್ನು ಸೇರಿದರು. ಅಲ್ಲಿ ಜಲಪಾನ ಮಾಡಿ ವಿಶ್ರಮಿಸಿಕೊಂಡು ಪಾಹ್ಲೀಕ ದೇಶವನ್ನು ಪ್ರವೇಶಿಸಿದರು. ಅವರು ಪ್ರಯಾಣ ಮಾಡುವಾಗ ಅನೇಕ ಗಿರಿ, ನದಿ, ಕೆರೆ, ಸರೋವರಗಳನ್ನು, ಅನೇಕ ಊರುಗಳನ್ನು ಹಾದು ಹೋಗಬೇಕಾಯಿತು. ಪಯಣ ಮುಗಿಯುವ ವೇಳೆಗೆ ಕುದುರೆಗಳು, ಸವಾರರು ಬಳಲಿ ಹೋಗಿದ್ದರು. ಆದರೂ ನಿಲ್ಲದೆ ಪ್ರಯಾಣ ಮಾಡಿ ಕೊನೆಗೂ ಕೇಕೆಯ ರಾಜಧಾನಿಯಾದ ಗಿರಿವ್ರಜವನ್ನು ಸೇರಿದರು. ಅವರು ಗಿರಿವ್ರಜವನ್ನು ಸೇರಿದಾಗ ರಾತ್ರಿಯಾಗಿತ್ತು. ಆದ್ದರಿಂದ ಮರುದಿನ ಬೆಳಗ್ಗೆ ಭರತನಿಗೆ ಕಾಣಿಸಿಕೊಂಡರು. ಅವರು ಗಿರಿವ್ರಜವನ್ನು ಸೇರಿದ ರಾತ್ರಿಯೆಲ್ಲ ಭರತನಿಗೆ ಏನೇನೋ ದುಸ್ವಪ್ನಗಳು. ತಂದೆ ದಶರಥನು ಕೂಡುವುದನ್ನು ಕದರಿಕೊಂಡು ಪರ್ವತಾಗ್ರದಿಂದ ಮಲಿನವಾದ ಗೋಮಯದ ಗುಂಡಿಗೆ
ಉರುಳಿ ಬಿದ್ದಂತೆಯೂ ಹಾಗೆಯೇ ಬಿದ್ದವನ ಗಹಗಹಿಸಿ ನಗುತ್ತಾ ಬೊಗಸೆ ತೈಲವನ್ನು ಕುಡಿದು ತೈಲಮಿಶ್ರವಾದ ಅನ್ನವನ್ನು ತಿನ್ನುತ್ತಿದ್ದಂತೆಯೂ ಕೆಂಪು ಹೂಗಳ ಮಾಲಿಕೆಯನ್ನು ಧರಿಸಿಕೊಂಡು ಕತ್ತೆಗಳನ್ನು ಕಟ್ಟಿದ ರಥದಲ್ಲಿ ಕುಳಿತು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುತ್ತಿದ್ದಂತೆಯೂ ಆತನಿಗೆ ಸ್ವಪ್ನವಾಗಿತ್ತು. ಮರುದಿನ ಬೆಳಗ್ಗೆ ಎದ್ದಾಗ ಆತನಿಗೆ ಈ ಸ್ವಪ್ನಗಳ ನೆನಪಿನಿಂದ ಬಹು ಜಿಗುಪ್ಸೆಯುಂಟಾಗಿತ್ತು. ಬೆಳಗಿನ ಜಾವದಲ್ಲಿ ಕಂಡ ಸ್ವಪ್ನಗಳು ತನ್ನ ತಂದೆಗೆ ಯಾವುದೋ ಘೋರವಾದ ಅನಿಷ್ಟವನ್ನು ಸೂಚಿಸುತ್ತವೆ ಎಂದು ಆತನು ಭಾವಿಸಿ ಭಯಗೊಂಡಿದ್ದನು. ಅಷ್ಟರಲ್ಲಿ ಅಯೋಧ್ಯೆಯಿಂದ ಅವಸರದ ದೂತರು ಬಂದಿರುವರೆಂದು ವಾರ್ತೆ ಬಂದಿತು. ಅವರನ್ನು ತಕ್ಷಣವೇ ತನ್ನ ಬಳಿಗೆ ಕರೆಸಿಕೊಂಡು ಬಂದ ಕಾರಣವನ್ನು ವಿಚಾರಿಸಿದನು. ದೂತನು ಆತನನ್ನು ಕುರಿತು, ರಾಜಕುಮಾರ, ನಿನ್ನೊಡನೆ ಅತಿ ತ್ವರಿತವಾಗಿ ಮಾತನಾಡಬೇಕೆಂದು ಇರುವುದರಿಂದ ನಿನ್ನನ್ನು ಕರೆದುಕೊಂಡು ಬರಬೇಕೆಂದು ವಶಿಷ್ಠರು ನಮ್ಮನ್ನು ಅಟ್ಟಿದರು. ಕ್ಷಣವೂ ಇಲ್ಲಿ ವಿಳಂಬ ಮಾಡದೆ ಪ್ರಯಾಣ ಬೆಳೆಸು ಎಂದು ಹೇಳಿ ಅನಗ್ಯವಾದ ಉಡುಗೊರೆಗಳನ್ನು ಆತನ ಮುಂದಿಟ್ಟರು. ದೂತರ ಮಾತು ಕೇಳಿ ಭರತನಿಗೆ ಎದರುವವನ ಮೇಲೆ ಕಪ್ಪೆಯನ್ನೆಸೆದಂತಾಯಿತು. ದೂತರನ್ನು ಕುರಿತು ಉತ್ಕಂಠತೆಯಿಂದ ಕೇಳಿದನು, ತಂದೆ ಕ್ಷೇಮವೇ? ರಾಮಕೃಷ್ಣರು ಕುಶಲವಾಗಿದ್ದಾರೆಯೇ? ಪೂಜ್ಯಳಾದ ಕೌಸಲ್ಯೆಯೂ ಧರ್ಮಜ್ಞಳಾದ ಸುಮಿತ್ರೆಯೂ ಸುಖವಾಗಿರುವರೇ? ನನ್ನ ತಾಯಿಯಾದ ಕೈಕೆ ಆರೋಗ್ಯದಿಂದಿರುವಳೆ. ಆಕೆ ತುಂಬ ಕೋಪಿಷ್ಟೆ. ತಾನೇ ಪ್ರಾಜ್ಞಳೆಂಬ ಗರ್ವ ಬೇರೆ. ನೀವು ಬರುವ ಮುನ್ನೆ ಆಕೆಯನ್ನಾದರೂ ಹೇಳಿ ಕಳುಹಿಸಿದಳೆ. ಆತನ ಪ್ರಶ್ನೆಗಳಿಗೆ ದೂತರು ತಡಮಾಡದೆ ಉತ್ತರವಿತ್ತರು. ಕುಮಾರ, ಸಿದ್ಧನಾಗು. ಭರತನಿಗೆ ದೂತರ ಆತುರ ಅರ್ಥವಾಗಲಿಲ್ಲ. ಆದರೂ ಹಿರಿಯರಾದ ವಶಿಷ್ಠರು ಹೇಳಿ ಕಳುಹಿಸುವುದರಿಂದ ಒಡನೆ ಹೊರಡುವುದೆಂದು ತನ್ನ ಕರ್ತವ್ಯವೆಂದು ಆತನು ಭಾವಿಸಿದನು. ತಮ್ಮನಾದ ಶತ್ರುಘ್ನನೊಡನೆ ತಾತನಿಂದಲೂ ಸೋದರ ಮಾವನಿಂದಲೂ ಅಪ್ಪಣೆಯನ್ನು ಪಡೆದು ಅಂದೇ ಆತನು ಅಯೋಧ್ಯೆಗೆ ಹೊರಟನು. ಪ್ರಯಾಣ ಸನ್ನದ್ಧರಾದ ಮೊಮ್ಮಗಳಿಗೆ ಕೇಕೆಯ ರಾಜನು ಅಮೂಲ್ಯವಾದ ವಸ್ತುವಾಹನಗಳನ್ನು ಸೇವಕರನ್ನು ಕೊಟ್ಟು ಸತ್ಕರಿಸಿದನು. ಆತನ ಚದುರಂಗ ಬಲವು ರಾಮಕೃಷ್ಣನ ರಕ್ಷಣೆಗಾಗಿ ಅವರ ಜೊತೆ ಹೊರಟಿತು. ಈ ಪರಿವಾರದ ಜಡಗೂಡಿದ ಭರತನು ಇಂದ್ರಲೋಕದಿಂದ ಹೊರಟ ಸಿದ್ಧನಂತೆ ಪ್ರಯಾಣವನ್ನು ಕೈಕೊಂಡು ತ್ವರಿತಗತಿಯಿಂದ ಮಾರ್ಗಕ್ರಮೇಣ ಮಾಡಿದನು. 4 ದಿನಗಳು ಪ್ರಯಾಣ ಮಾಡಿದ ಮೇಲೆ ಆತನಿಗೆ ಪರಿವಾರದೊಡನೆ ಹೋಗುವುದು ವಿಳಂಬಕ್ಕೆ ಕಾರಣವೆನ್ನಿಸಿತು. ಊರು ಹತ್ತಿರವಾಗುವಂತೆಲ್ಲ ಆತನ ಕಳವಳ ಹೆಚ್ಚುತ್ತಿತ್ತು. ಆದ್ದರಿಂದ ಉಜ್ಜಹಾಸವೆಂಬ ಪಟ್ಟಣದ ಸಮೀಪಕ್ಕೆ ಬಂದೊಡನೆಯೇ ಆತನು ಪರಿವಾರವನ್ನೆಲ್ಲ ಹಿಂದೆ ಬಿಟ್ಟು ತನ್ನೊಬ್ಬನೇ ಮುಂದೆ ಹೊರಟನು. ಹಗಲೆನ್ನದೆ ഇരുಳೆನ್ನದೆ ಪ್ರಯಾಣವನ್ನು ಮುಂದುವರಿಸಿದ. ಆತನು ಗಿರಿವ್ರಜವನ್ನು ಬಿಟ್ಟ 8ನೇ ದಿನ ಬೆಳಗ್ಗೆ ಅಯೋಧ್ಯೆಯನ್ನು ಸೇರಿದನು. ಅಧ್ಯಾಯ 14. ಅಯೋಧ್ಯೆಯಲ್ಲಿ ಭರತ. ದೂರದಲ್ಲಿ ಅಯೋಧ್ಯೆ ಕಾಣುತ್ತಿದ್ದಂತೆಯೇ ಭರತನ ಕಳವಳ ಹೆಚ್ಚಾಯಿತು. ಏಕೋ ಆತನಿಗೆ ಪಟ್ಟಣವೆಲ್ಲ ಮಂಕಾಗಿರುವಂತೆ ಕಾಣಿಸಿತು. ಬಹುದೂರಕ್ಕೆ ಕೇಳಿಬರಬೇಕಾಗಿದ್ದ ಜನರ ಕಲಕಲ ಧ್ವನಿಯು ಆಗ ಕೇಳಿಬರುತ್ತಿರಲಿಲ್ಲ. ಊರಿನ ಹೊರವಲಯದ ಉದ್ಯಾನವನದಲ್ಲಿ ಜನರು ತಂಡವಾಗಿ ವಿಹರಿಸುತ್ತಿರಬೇಕು. ಆದರೆ ಈಗ ಅದು ನಿರ್ಜನ ಪ್ರದೇಶವಾಗಿದೆ. ಕೇಳುವವರೇ ಇಲ್ಲದೆ ಬಿಕೋ ಎಂದು ರೋಧಿಸುವಂತಿದೆ ಕಾಣುತ್ತಿದೆ. ಅದನ್ನು ಕಂಡು ಭರತನ ಮನಸ್ಸು ಬಹುಭಾರವಾಯಿತು. ದುಃಖದಿಂದ ಆತನ ಕಂಠ ಒತ್ತಿ ಬಂದಿತು. ದುಗುಡದಿಂದಲೇ ಆತನು ಪಟ್ಟಣವನ್ನು ಪ್ರವೇಶ ಮಾಡಿದನು. ಊರಿನ ಒಳಗೆ ನೋಡಿದರೆ ಎಲ್ಲೆಲ್ಲಿಯೂ ಹಾಳು ಸುರಿಯುತ್ತಿದೆ. ಬೀದಿಗಳನ್ನು ಗುಡಿಸಿ ಎಷ್ಟು ದಿನಗಳಾಗಿದ್ದವೋ. ಹೊತ್ತು ನೆತ್ತಿಯ ಮೇಲೆ ಏರಿದ್ದರೂ ಮುಚ್ಚಿದ ಮನೆಯ ಬಾಗಿಲುಗಳು ಮುಚ್ಚಿದಂತೆಯೇ ಇವೆ. ಬೀದಿಯಲ್ಲಿ ಜನಗಳೇ ಇಲ್ಲ. ಒಬ್ಬಿಬ್ಬರು ಕಣ್ಣಿಗೆ ಬಿದ್ದರೂ ಕಂಬನಿಯನ್ನು ಸುರಿಸುತ್ತಾ ಅಲ್ಲಲ್ಲೇ ತಲೆಮರೆಸಿಕೊಳ್ಳುತ್ತಿದ್ದಾರೆ. ಇದನ್ನು ಕಂಡ ಭರತನಿಗೆ ತನ್ನ ಕನಸಿನ ನೆನಪಾಯಿತು. ಘೋರವಾದ ಅಪಘಾತವೊಂದು ನಡೆದಿರುವುದೇ ನಿಶ್ಚಯವೆಂದುಕೊಂಡು ಆತನು ಅರಮನೆಯನ್ನು ಪ್ರವೇಶಿಸಿದನು. ಅರಮನೆಗೆ ಹೊಕ್ಕವನೇ ಭರತನು ನೇರವಾಗಿ ತನ್ನ ತಂದೆಯ ಪ್ರಸಾದಕ್ಕೆ ಹೋದನು. ಆದರೆ ಆತನು ಅಲ್ಲಿ ಕಾಣಿಸಲಿಲ್ಲ. ಇದೇನು ಇಲ್ಲಿ ಕೇಳುವವರೇ ದಿಕ್ಕಿಲ್ಲ ಎಂದುಕೊಂಡು ತನ್ನ ತಾಯಿಯ ಅಂತಃಪುರಕ್ಕೆ ಹೋದನು.
ಮಗನ ಬರವನ್ನೇ ಕಾಣುತ್ತಲೇ ಕೈಕೇಯಿ ತಾನು ಕುಳಿತಿದ್ದ ಸುವರ್ಣಪೀಠದಿಂದ ಎದ್ದು ಬಂದು ಆತನನ್ನು ತಬ್ಬಿಕೊಂಡಳು. ತನ್ನ ಕಾಲು ಮುಟ್ಟಿ ನಮಸ್ಕರಿಸಿದ ಮಗನನ್ನು ಮೇಲಕ್ಕೆತ್ತಿ ತೊಡೆ ಮೇಲೆ ಕೂರಿಸಿಕೊಂಡು, ಮಗು, ದೀರ್ಘ ಪ್ರಯಾಣದಿಂದ ನಿನಗೆ ಬಹಳ ಆಯಾಸವೇ ಆಗಿರಬೇಕಲ್ಲವೇ? ನೀನು ಹೊರಟು ಎಷ್ಟು ದಿನಗಳಾದವು? ನನ್ನ ತಾಯಿಯ ಮನೆಯಲ್ಲಿ ಎಲ್ಲ ಕ್ಷೇಮವಾಗಿದ್ದಾರೆಯೇ ಎಂದು ಆಕೆ ಪ್ರಶ್ನಿಸಿದಳು. ಭರತನು ಆಕೆ ಪ್ರಶ್ನೆಗಳಲ್ಲಿ ಸ್ವಲ್ಪದರಲ್ಲಿಯೂ ಉತ್ತರ ಹೇಳಿ ಆಮೇಲೆ ಆಕೆಯನ್ನು ಕುರಿತು, ಅಮ್ಮ, ನಿನ್ನ ಚಿನ್ನದ ಮಂಚ ಬರಿದಾಗಿರಲು ಕಾರಣವೇನು? ಪೂಜ್ಯರಾದ ತಂದೆ ಸದಾ ನಿನ್ನ ಅಂತಃಪುರದಲ್ಲಿಯೇ ಇರಬೇಕಾಗಿತ್ತಲ್ಲವೇ? ಇಲ್ಲೇಕೆ ಆತ ಕಾಣಬರುತ್ತಿಲ್ಲ? ಆತನು ಕುಶಲದಿಂದಿರುವನೇ? ನಾನು ಮೊದಲು ಆತನನ್ನು ಕಾಣಬೇಕು. ಆತನು ಈಗ ಎಲ್ಲಿರುವನು ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ತಾಯಿಯ ಮೇಲೆ ಸುರಿಸಿದನು. ರಾಜ್ಯಲೋಭದಿಂದ ಮೋಹಿತಳಾಗಿದ್ದ ಕೈಕೆ ತನಗೆ ಇಷ್ಟವಾದುದು ಭರತನಿಗೆ ಇಷ್ಟವೆಂದೇ ಭ್ರಮೆ. ಆದ್ದರಿಂದ ತಾನು ನಡೆದಿದ್ದೆಲ್ಲವನ್ನೂ ಆತನಿಗೆ ತಿಳಿಸಬೇಕೆಂದು ಬಗೆದು, ಮಗು, ಜಗತ್ತಿನ ಜೀವರಾಶಿಗಳೆಲ್ಲವೂ ಅಂತ್ಯದಲ್ಲಿ ಹೊಂದುವ ಗತಿಯನ್ನು ನಿನ್ನ ತಂದೆಯೂ ಹೊಂದಿದನು ಎಂದಳು. ಆಕೆಯ ಬಾಯಿಂದ ಕರ್ಣ ಕಠೋರವಾದ ಆ ಮಾತು ಬರುತ್ತಿದ್ದಂತೆ ಭರತನು ಕೆಳಗೆ ಬಿದ್ದು ಮೂರ್ಛೆ ಹೊಂದಿದನು. ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚೆತ್ತು ಕಣ್ಣೀರು ಸುರಿಸುತ್ತಾ ಮಹಾರಾಜನ ಗುಣಗಳನ್ನು ಆಡಿಕೊಂಡು ಎಳೆಯ ಮಗುವಿನಂತೆ ಗಟ್ಟಿಯಾಗಿ ಹತ್ತನು. ನೆಲದ ಮೇಲೆ ಹೊರಡಾಡುತ್ತಾ ಗೋಳಿಡುತ್ತಿದ್ದ ಮಗನನ್ನು ಕೈಕೇಯಿ ಮೇಲಕ್ಕೆಬ್ಬಿಸಿ ಸಮಾಧಾನ ಮಾಡುತ್ತಾ ಎಂದಳು, ಮಗು, ನಿನ್ನಂತಹ ಬುದ್ಧಿಸಂಪನ್ನರು ಹೀಗೆ ಶೋಕಿಸುವುದು ತರವಲ್ಲ. ಭರತನೆಂದನು, ಅಮ್ಮ, ಇಷ್ಟು ತ್ವರೆಯಾಗಿ ನನ್ನನ್ನು ಕಳುಹಿಸುವುದು ಶ್ರೀರಾಮ ಪಟ್ಟಾಭಿಷೇಕಕ್ಕೋ ಅಥವಾ ಯಾವುದಾದರೂ ಯಜ್ಞಕ್ಕೋ ಇರಬೇಕೆಂದುಕೊಂಡಿದ್ದೆ. ಆದರೆ ಇಲ್ಲಿ ತಂದೆ ಮೃತರಾಗಿರುವುದನ್ನು ಕೇಳಿ ನನ್ನ ಹೃದಯ ಬೆರೆದು ಹೋಗುತ್ತಿದೆ. ಅಮ್ಮ, ಹೀಗೆ ಆಕಸ್ಮಿಕವಾಗಿ ತಂದೆ ಮರಣ ಹೊಂದಲು ಕಾರಣವೇನು? ಆತನು ಯಾವ ರೋಗಕ್ಕೆ ತುತ್ತಾದನು? ಆತನ ಅಂತ್ಯಕ್ರಿಯೆಗಳನ್ನು ಕೈಯಾದ ನೆರವೇರಿಸಿದ ರಾಮಾದಿಗಳೇ ಧನ್ಯರು. ನನಗೆ ಆ ಭಾಗ್ಯವಿಲ್ಲದಂತಾಯಿತು. ಈಗ ನಾನು ಪ್ರಯಾಣದಿಂದ ಬಳಲಿ ಬಂದಿದ್ದರೆ ತಂದೆ ನನ್ನ ಮೈದಳವಿ ಧೂಳನ್ನು ಒರೆಸಿ ತಲೆಯನ್ನು ಅಗ್ರಾಣಿಸುತ್ತಿದ್ದನು. ಆ ಪುಣ್ಯ ನನಗೆಲ್ಲಿಯದು? ಅದು ಹೋಗಲಿ ಅಮ್ಮ, ಅಣ್ಣನಾದ ರಾಮಚಂದ್ರನಲ್ಲಿ ತಂದೆ ಗತಿಸಿದ ಮೇಲೆ ಹಿರಿಯಣ್ಣನಾದ ಆತನಲ್ಲವೇ ನನಗೆ ತಂದೆ. ಸತ್ಯಸಂಧನಾದ ಆತನ ಪಾದಗಳಲ್ಲಿ ಮುಟ್ಟಿ ನಮಸ್ಕರಿಸಿ ಧನ್ಯನಾಗುತ್ತೇನೆ. ಅಮ್ಮ, ಇನ್ನೊಂದು ಮಾತು. ಸಾಯುವ ಮುನ್ನ ತಂದೆ ಏನು ಹೇಳಿದನು? ನನ್ನನ್ನು ಕುರಿತು ಯಾವುದಾದರೂ ಸಂದೇಶವನ್ನು ದಯಪಾಲಿಸನೇನು? ಮಗು ಭರತ, ಮಹಾರಾಜನು ಹಾ ರಾಮ, ಹಾ ಸೀತೆ, ಹಾ ಲಕ್ಷ್ಮಣ ಎಂದು ವಿಲಪಿಸುತ್ತಾ ಅಯೋಧ್ಯೆಗೆ ಹಿಂತಿರುಗಿದ ಶ್ರೀರಾಮ ಲಕ್ಷ್ಮಣರನ್ನು ಪುನಃ ಯಾರು ಕಾಣುವರೋ ಅವರೇ ಧನ್ಯರು ಎಂದು ಹೇಳಿ ಪ್ರಾಣ ಬಿಟ್ಟನು. ಅಮ್ಮ, ಹಾಗೆಂದರೇನು? ಸತ್ಯಸಂಧನಾದ ಶ್ರೀರಾಮಚಂದ್ರನು ಸೀತಾಲಕ್ಷ್ಮಣನಿಗೆ ಎಲ್ಲಿಗೆ ಹೋಗಿದ್ದಾನೆ? ಮಗು, ಆತನು ವಲ್ಕಾಜೀನಗಳನ್ನು ಧರಿಸಿ ಹೆಂಡತಿಯೊಡನೆ ತಮ್ಮನೊಡನೆಯು ದಂಡಕಾರಣ್ಯಕ್ಕೆ ಹೋದನು. ಅಮ್ಮ, ಅಣ್ಣನು ದೇಶಭ್ರಷ್ಟನಾಗಿ ದಂಡಕಾರಣ್ಯಕ್ಕೆ ಹೋಗುವಂತಹ ಅಪರಾಧವನ್ನೇನು ಮಾಡಿದನು? ದ್ರವ್ಯವನ್ನು ಅಪಹರಿಸಿದನೇ? ನಿಷ್ಕಾರಣವಾಗಿ ಯಾರನ್ನಾದರೂ ವಧಿಸಿದನೇ? ಅಥವಾ ಪರಸ್ತ್ರೀಯನ್ನು ಕಾಮಿಸಿದನೇ? ಶ್ರೀರಾಮನ ವಿಚಾರದಲ್ಲಿ ಇದು ಸಂಭವವಲ್ಲವೇ? ಇಲ್ಲ ಮಗು, ಶ್ರೀರಾಮನು ಅಂತಹ ಹೀನ ಕಾರ್ಯಗಳನ್ನು ನಡೆಸಲಿಲ್ಲ. ನಿನ್ನ ತಂದೆ ಆತನಿಗೆ ಯುವರಾಜ ಪಟ್ಟ ಕಟ್ಟಬೇಕೆಂದು ಸಂಭ್ರಮದಿಂದ ಸಕಲ ಸಂಭಾರ ಸಿದ್ಧಗೊಳಿಸಿಕೊಂಡಿದ್ದನು. ಆದರೆ ನಾನು ಆತನನ್ನು ಅರಣ್ಯಕ್ಕೆ ಅಟ್ಟಬೇಕೆಂದು, ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ವರಗಳನ್ನು ಬೇಡಿದೆ. ಸತ್ಯವ್ರತನಾದ ಮಹಾರಾಜನು ಅವುಗಳನ್ನು ದಯಪಾಲಿಸಿದನು. ಶ್ರೀರಾಮನು ವನವಾಸಕ್ಕೆ ಹೊರಟು ಹೋಗುತ್ತಲೇ ಆ ಪ್ರಿಯಪುತ್ರನ ಅಗಲಿಕೆಯಿಂದ ಮಹಾರಾಜನು ಮೃತಿ ಹೊಂದಿದನು. ನೀನೀಗ ಮಹಾರಾಜ ಪದವಿಯನ್ನು ಪಡೆದಿರುವೆ. ವ್ಯರ್ಥವಾದ ದುಃಖಕ್ಕೆ ಎಡೆಗೊಡದೆ ನಿನ್ನ ಕರ್ತವ್ಯದಲ್ಲಿ ನಿರತನಾಗು. ಮಹಾರಾಜನ ಅಂತ್ಯಕ್ರಿಯೆಯನ್ನು ಆದಷ್ಟು ಬೇಗ ನೆರವೇರಿಸಿ ರಾಜ್ಯಾಭಿಷಕ್ತನಾಗು.
ಕೈಕೆಯ ಮಾತುಗಳು ಕಿವಿಗೆ ಬೀಳುತ್ತಲೇ ಭರತನಿಗೆ ಸುಟ್ಟ ಹುಣ್ಣಿನ ಮೇಲೆ ಉಪ್ಪು ಇಟ್ಟಂತಾಯಿತು. ದುಃಖ ಕ್ರೋಧಗಳಿಂದ ಪರಿತಪಿಸುತ್ತಾ ಹೇಳಿದನು, ಅಯ್ಯೋ ಪಾಪಿ, ಎಂತಹ ಕಾರ್ಯ ಮಾಡಿದೆ. ನೀನು ನನಗೆ ತಾಯಿಯಲ್ಲ, ಪರಮಶತ್ರು. ತಂದೆ ಮೃತನಾದನು, ಅಣ್ಣ ಕಾಡುಪಾಲಾದನು, ದುಃಖದ ಮೇಲೆ ದುಃಖ ಪ್ರಾಪ್ತವಾದವು. ನೀನು ನಮ್ಮ ವಂಶವನ್ನು ನಾಶಗೊಳಿಸಕ್ಕಾದಕ್ಕಾಗಿ ಬಂದ ಕಾಳರಾತ್ರಿಯೇ ಹೊರತು ಹೆಣ್ಣಲ್ಲ. ಸೀತಾಲಕ್ಷ್ಮಣನನ್ನು ಅಡವಿ ಕೆಟ್ಟಿದ್ದರಿಂದ ನಿನಗೆ ಬಂದ ಭಾಗ್ಯವೇನು? ಕೌಸಲ್ಯ ಸುಮಿತ್ರೆಯರು ಪುತ್ರಶೋಕದ ಪರಿತಾಪಕ್ಕೆ ಒಳಗಾದರಲ್ಲವೇ? ತನ್ನ ತಾಯಿಗಿಂತಲೂ ಹೆಚ್ಚು ಮಮತೆಯಿಂದ ನಿನ್ನನ್ನು ಕಾಣುತ್ತಿದ್ದ ಶ್ರೀರಾಮನಿಗೆ ನಾರು ಬಟ್ಟೆಯನ್ನುಡಿಸಿ ಅಡವಿಗಟ್ಟಿದರೂ ನಿನಗೆ ಸ್ವಲ್ಪವೂ ಸಂಕಟವಾಗಲಿಲ್ಲವೇ? ಶ್ರೀರಾಮನಲ್ಲಿ ನನಗಿದ್ದ ಪರಮಭಕ್ತಿ ರಾಜ್ಯದೊಬ್ಬಳಾದ ನಿನಗೆ ಹೇಗೆ ಗೋಚರವಾಗಬೇಕು? ಆತನಿಗೆ ಸಲ್ಲಬೇಕಾದ ಈ ರಾಜ್ಯಭಾರವನ್ನು ನಾನು ವಹಿಸುವೆನೆ. ಎತ್ತು ಹೊರುವ ಭಾರವನ್ನು ಕೊರು ಹೊರವಲ್ಲದೆ ಒಂದು ಪಕ್ಷಕ್ಕೆ ಹೊರಬಲ್ಲನಾದರೂ ನಿನಗೆ ಅಸಂತೋಷವನ್ನು ಉಂಟು ಮಾಡುವುದಕ್ಕಾದಿಯಾದರೂ ನಾನು ಅದನ್ನು ಸ್ವೀಕರಿಸುವುದಿಲ್ಲ. ಶ್ರೀರಾಮನು ನಿನ್ನಲ್ಲಿ ಜನನಿ ಎಂಬ ಗೌರವವನ್ನಿಟ್ಟುಕೊಂಡಿರುವುದರಿಂದ ನಿನ್ನನ್ನೀಗ ಕ್ಷಮಿಸಬೇಕಾಗಿದೆ. ಇಲ್ಲದಿದ್ದರೆ ಸದಾಚಾರ ಹೀನನಾಗಿದ್ದ ನಿನ್ನನ್ನು ತ್ಯಜಿಸಿ ನಿಗ್ರಹಿಸುತ್ತಿದ್ದೆ. ಹುಟ್ಟಿದ ಮತ್ತು ಸೇರಿದ ಕುಲಗಳೆಂದು ನರಕಕ್ಕೆ ಅಟ್ಟಿದ ಕುಲಘಾತಕಿ, ನಿನ್ನ ಪಾಪ ನಿನ್ನ ದುರಾಶೆಯನ್ನು ನಿಷ್ಫಲಗೊಳಿಸಿ ನೀನು ನೋಡುತ್ತಿರುವಂತೆ ಅರಣ್ಯಕ್ಕೆ ಹೊರಟು ಬಿಡುತ್ತೇನೆ. ನಿಷ್ಕಲ್ಮಶನೂ ಬಂಧುಪ್ರಿಯನೂ ಆದ ಹಿರಿಯಣ್ಣ ರಾಮಚಂದ್ರನನ್ನು ಕರೆದು ತಂದು ಆತನನ್ನು ಪಟ್ಟಕಟ್ಟಿ ನಾನು ಆತನ ದಾಸನಾಗಿರುತ್ತೇನೆ. ಮಾತನಾಡುತ್ತಾ ಹೋದಂತೆಲ್ಲ ಭರತನ ಕೋಪ ಏರುತ್ತಾ ಹೋಯಿತು. ಎಡೆತೊಳಿದ ಹಾವಿನಂತೆ ಬುಸುಗುಟ್ಟುತ್ತಾ ನೃಶಂಸೆ, ದುಷ್ಟಾಚಾರಣಿ, ಕುಲನಾಶಕಿ ಎಂದು ಬೈದನು. ನೀನು ನರಕಕ್ಕೆ ಬಿದ್ದು ಹೋಗು. ಪಾಪಾತ್ಮಳದ ನಿನಗೆ ಪರಲೋಕದಲ್ಲಿಯೂ ಪತಿ ಸಮಾಗವಾಗ ಲಭಿಸದಿರಲಿ ಎಂದು ಶಪಿಸಿದನು. ನನ್ನ ತಂದೆಯನ್ನು ಕೊಂದೆ, ಅಣ್ಣನನ್ನು ಅರಣ್ಯಕ್ಕಟ್ಟಿದೆ, ನನಗೆ ದಾರುಣವಾದ ಅಪಕೀರ್ತಿಯನ್ನು ಜೋಡಿಸಿದೆ. ನೀನು ನನ್ನ ಪರಮಶತ್ರು. ಇಗೋ, ಈಗಲೇ ರಾಜ್ಯವನ್ನು ಬಿಟ್ಟು ತೊಲಗಿ ಹೋಗು. ನಿನ್ನ ದರ್ಶನ ಸಂಭಾಷಣೆಗಳು ಮಹಾಪಾಪಕರವಾದವುಗಳು. ಎಲೆ ಪಾಪಿನಿ, ನಿನ್ನ ಪಾಪ ಕಾರ್ಯವನ್ನು ಸಹಿಸಲಾರೆ. ಲೋಕಕ್ಕೆಲ್ಲ ದುಃಖಗಳ ತಂದೊಡ್ಡಿದ ಪಾಪಿಷ್ಟಳೆ, ಏಕೆ ಈ ಆಳು ಬಾಳು ಹೊರೆಯುತ್ತಿದ್ದೀಯೆ? ಬೆಂಕಿಯಲ್ಲಿ ಬಿದ್ದೋ ಉರುಳು ಹಾಕಿಕೊಂಡು ಸಾಯಬಾರದೆ? ಅಥವಾ ದಂಡಾರಣ್ಯಕ್ಕಾದರೂ ತೊಲಗಿ ಹೋಗು. ನಿನಗೆ ಬೇರೆ ಗತಿಯೇ ಇಲ್ಲ. ನಾನಾದರೂ ಶ್ರೀರಾಮನನ್ನು ಕರೆತಂದು ಸಿಂಹಾಸನದಲ್ಲಿ ಪ್ರತಿಷ್ಠಿಸುತ್ತೇನೆ ಎಂದೆಂದು ಬೆಂದು ಬೇಯಿಸುವಂತೆ ನಡೆದು ಹೃದಯದಿಂದ ಅಸಹ್ಯ ವೇದನೆಯಿಂದ ಮೂರ್ಛಿತನಾದ ನೆಲದ ಮೇಲೆ ಬಿದ್ದನು. ಮೂರ್ಛೆಗೊಂಡು ನೆಲದ ಮೇಲೆ ಬಿದ್ದ ಭರತನು ಬಹುಹೊತ್ತಿನ ಮೇಲೆ ಎಚ್ಚರಗೊಂಡು ಮೇಲಕ್ಕೆದ್ದನು. ಅಷ್ಟು ಹೊತ್ತಿಗೆ ಆತನನ್ನು ಕಾಣುವುದಕ್ಕಾಗಿ ಮಂತ್ರಿಗಳು ಬಂದು ನಿಂತಿದ್ದರು. ಅವರನ್ನು ಕಾಣುತ್ತಲೇ ಆತನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರನ್ನು ಕುರಿತು ಆತನು, ನಾನು ಎಂದೂ ಈ ರಾಜ್ಯವನ್ನು ಆಶಿಸಿದವನಲ್ಲ. ಈ ಕೈಕೆ ನಡೆಸಿದ ಕುತಂತ್ರದನ್ನೂ ನಾನು ಅರಿಯೆ. ಶತ್ರುಘ್ನನೊಡನೆ ದೂರದೇಶದಲ್ಲಿದ್ದ ನನಗೆ ಇಲ್ಲಿ ನಡೆದಿರುವ ಸೀತಾರಾಮ ಲಕ್ಷ್ಮಣರ ವನವಾಸ ವಿಚಾರವೇನೇನೂ ತಿಳಿಯದು ಎಂದು ಅಳುತ್ತಾ ಹೇಳಿದನು. ಅಷ್ಟರಲ್ಲಿ ಆತನ ಧ್ವನಿಯನ್ನು ಕೇಳಿ ಕೌಸಲ್ಯಾದೇವಿ ಆತನ ಬಳಿಗೆ ಬಂದಳು. ಆತನು ಎಂಥ ಸದ್ಗುಣಶಾಲಿ ಎಂದು ಆಕೆಗೆ ಗೊತ್ತು. ಆದರೂ ಹೊಟ್ಟೆಯ ಸಂಕಟದಲ್ಲಿ ಹಿಂದೆ ಮುಂದೆ ನೋಡದೆ, ಕುಮಾರ, ರಾಜ್ಯ ಕಾಮನಾದ ನಿನಗೆ ಅಕಂಟಕವಾದ ರಾಜ್ಯ ದೊರೆಯಿತಷ್ಟೇ. ಇನ್ನು ಯಥೇಚ್ಛವಾಗಿ ಅದನ್ನು ಅನುಭವಿಸು. ಆದರೆ ಕೈಕೆ ಎಂತಹ ಕೃತ ಎಸಗಿದ್ದಾಳೆ. ನನ್ನ ಮಗನಿಗೆ ನಾರುಮುಡಿಗಳನ್ನು ನುಡಿಸಿ ಅಡವಿಗಟ್ಟಿದ್ದಾಳಲ್ಲ. ಆದ್ದರಿಂದ ಆಕೆಗೆ ಬಂದ ಭಾಗ್ಯವೇನು? ಆಕೆಗೆ ಕ್ರಿಪ್ತದಲ್ಲಿಯೇ ನನ್ನನ್ನು ಅಡವಿಗಟ್ಟಲೆಂದು ತೋರುತ್ತದೆ. ಅಥವಾ ಆಕೆಗೆ ಅಟ್ಟುವುದೇನೇನು? ನಾನೇ ಸುಮಿತ್ರೆಯೊಡನೆ ನನ್ನ ಮಗನಿರುವ ಬಳಿಗೆ ಹೋಗುತ್ತೇನೆ. ಆ ಪುರುಷವ್ಯಾಘ್ರನು ತಪಸ್ಸು ಮಾಡುತ್ತಿರುವ ಕಾಡಿಗೆ ನಮ್ಮನ್ನು ಕರೆದೊಯ್ದು
ಬಿಡಬಾರದೆ. ಧನಧಾನ್ಯ ಸಮೃದ್ಧವಾದ ಈ ದೊಡ್ಡ ಕೋಸಲ ದೇಶವನ್ನು ನಿನ್ನ ತಾಯಿ ನಿನಗೆ ಸಂಪಾದಿಸಿಕೊಟ್ಟಿದ್ದಾಳೆ. ಈ ರಾಜ್ಯವನ್ನು ನಿರಾತಂಕವಾಗಿ ಆಳಿಕೊಂಡು ನೀನು ಸುಖವಾಗಿರು ಎಂದು ಬಹು ಕ್ರೂರವಾಗಿ ಮಾತನಾಡಿದಳು. ಗಾಯದ ಮೇಲೆ ಸೂಜಿಯಂತೆ ಚುಚ್ಚಿದಂತಾಯಿತು ಭರತನಿಗೆ. ಕೌಸಲ್ಯೆಯ ಕ್ರೂರ ನುಡಿಗಳನ್ನು ಕೇಳಿ ಆಕೆಯ ಎದುರಿಗೆ ಕೈಗಳನ್ನು ಜೋಡಿಸಿಕೊಂಡು ಹೇಳಿಕೊಂಡನು. ಆರ್ಯೆ, ಏನೂ ಅರಿಯದ ನನ್ನನ್ನು ಏಕೆ ನಿಂದಿಸುವೆ? ರಾಘವನಲ್ಲಿ ನನಗಿರುವ ಸ್ಥಿರ ಪ್ರೀತಿ ನಿನಗೆ ಗೊತ್ತಿಲ್ಲವೇ? ಸತ್ಯಸಂಧನಾದ ಶ್ರೀರಾಮಚಂದ್ರಮೂರ್ತಿಯ ವನವಾಸಕ್ಕೆ ನಾನು ಅನುಮತಿಸಿದ ಪಕ್ಷದಲ್ಲಿ ಗುರುಮುಖದಿಂದ ನಾನು ಕಲಿತಿರುವ ವಿದ್ಯೆಯೆಲ್ಲವೂ ನಶಿಸಿ ಹೋಗಲಿ. ನಿದ್ರಿಸುವ ಗೋವನ್ನು ಕಾಲಿನಿಂದ ಒದ್ದವನ ಗತಿ ನನಗಾಗಲಿ. ಯುದ್ಧದಲ್ಲಿ ಹಿಮ್ಮೆಟ್ಟಿ ಪಲಾಯನ ಮಾಡುವವನ ದುರ್ಗತಿ ನನಗಾಗಲಿ. ಪಂಚಮಹಾಪಾಪಗಳನ್ನು ಮಾಡಿದವನು ಬಿದ್ದು ಹೋಗುವ ನರಕದಲ್ಲಿ ನಾನು ಬಿದ್ದು ಹೋಗುವಂತಾಗಲಿ. ನಾನು ಸಂಸಾರರಹಿತವಾಗಿ ಹೋಗಲಿ. ಹೀಗೆ ಘೋರ ಶಪಥಗಳಿಂದ ತನ್ನ ನಿರ್ದೋಷವನ್ನು ಸ್ಥಾಪಿಸುತ್ತಿರುವ ಭರತನನ್ನು ಕೌಸಲ್ಯಾದೇವಿ ಸಮೀಪಕ್ಕೆ ಬರಸಿಡಿದು ತೊಡೆ ಮೇಲೆ ಕೂಡಿಸಿಕೊಂಡು ಸಮಾಧಾನ ಮಾಡಿದಳು. ವತ್ಸ, ನಿನ್ನ ಘೋರ ಶಪಥವನ್ನು ಕೇಳಿ ನನ್ನ ಪ್ರಾಣ ತಳಮಳಿಸುತ್ತಿದೆ. ಬೇಡ ಮಗು, ನೀನು ಧರ್ಮನಿರತನಾಗಿರುವುದು ನನ್ನ ಭಾಗ್ಯ. ಸತ್ಯಪ್ರತಿಜ್ಞನಾದ ನಿನಗೆ ಸದ್ಗತಿಯೇ ಹೊರತು ದುರ್ಗತಿ ಏಕೆ ಪ್ರಾಪ್ತವಾಗುತ್ತದೆ? ಮರುದಿನ ಭರತಕುಮಾರನು ವಶಿಷ್ಠರ ಆದೇಶದಂತೆ ತಂದೆಯ ಅಂತ್ಯಕ್ರಿಯೆಯನ್ನು ನಡೆಸಿದನು. ತೈಲಪಾತ್ರದಲ್ಲಿದ್ದ ದಶರಥನ ದೇಹವನ್ನು ಹೊರತೆಗೆದು ಅಲಂಕೃತವಾದ ಪಲ್ಲಕ್ಕಿಯಲ್ಲಿಟ್ಟು ಮಂತ್ರಾಗ್ನಿಯೊಡನೆ ಸ್ಮಶಾನಕ್ಕೆ ಕೊಂಡೊಯ್ದರು. ಅಲ್ಲಿ ಮೊದಲೇ ಸಿದ್ಧಪಡಿಸಿದ್ದ ಚಿತೆಯ ಮೇಲೆ ಮೃತ ಕಳೇಬರವನ್ನು ಇಟ್ಟುದಾಯಿತು. ಪುರೋಹಿತರ ವೇದಘೋಷಗಳ ಮಧ್ಯೆ ಭರತನು ಸೂಡಿಗೆ ಬೆಂಕಿ ಸೋಕಿಸಿದನು. ಸುತ್ತ ನೆರೆದಿದ್ದ ರಾಣಿಯರು ಬಂಧು ಬಾಂಧವರು ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಎತ್ತರು. ನೋಡುತ್ತಿರುವಲ್ಲಿ ದಶರಥನ ದೇಹ ಅಗ್ನಿಗೆ ಆಹುತಿಯಾಯಿತು. ಸ್ಮಶಾನ ಯಾತ್ರೆಗೆ ಬಂದಿದ್ದವರೆಲ್ಲರೂ ಸರಿಯೂ ನದಿಗೆ ಹೋಗಿ ಸ್ನಾನ ಮಾಡಿ ಮೃತರ ಆತ್ಮಕ್ಕೆ ಶಾಂತಿಯಾಗಲೆಂದು ಜಲತರ್ಪಣ ಕೊಟ್ಟರು. ಹಿರಿಯ ಮಗನಾದ ಶ್ರೀರಾಮಚಂದ್ರನು ಸಮೀಪದಲ್ಲಿಲ್ಲದ ಕೊರತೆಯನ್ನು ಬಿಟ್ಟು ಉಳಿದದೆಲ್ಲವೂ ಸಾಂಗವಾಗಿ ನೆರವೇರಿದಂತಾಯಿತು. 10 ದಿನಗಳ ಅಶೌಚ ಕಳೆದ ಮೇಲೆ ಪುಣ್ಯಾಹವಚನದಂತೆ ಪರಿಶುದ್ಧನಾದ ಭರತನು 12ನೇ ದಿನ ಪಿತೃಶಾದ್ರವಾದ ಭಕ್ತಿಯಿಂದ ನೆರವೇರಿಸಿದ್ದನು. ಅಗಣಿತವಾದ ದಾನದ ಕ್ಷಣಗಳಿಂದ ಬ್ರಾಹ್ಮಣರು ತಣಿದು ಹೋದರು. ಆ ಕರ್ಮಗಳೆಲ್ಲ ಮುಗಿಸಿ ಅಣ್ಣನನ್ನು ಕರೆತರುವುದಕ್ಕಾಗಿ ಅರಣ್ಯಕ್ಕೆ ತೆರಳಬೇಕೆಂದು ಭರತನು ಯೋಚಿಸಿದ್ದನು. ಆ ವಿಚಾರವನ್ನೇ ಕುರಿತು ಭರತ ಶತ್ರುಘ್ನರು ಕುಳಿತಿರುವಾಗ ಸರ್ವಾಂಕಾರಭೂಷಿತೆಯಾಗಿ ವಯ್ಯಾರದಿಂದ ಓಡಾಡುತ್ತಿದ್ದ ಮಂಥರೆ ಅವಳ ಕಣ್ಣಿಗೆ ಬಿದ್ದಳು. ಹಗ್ಗಗಳಿಂದ ಬಂಧಿತಳಾದ ಹೆಣ್ಣು ಕೋತಿಯಂತೆ ಕಂಠಭರಣಾದಿ ಒಡವುಗಳಿಂದ ಅಲಂಕೃತಳಾಗಿದ್ದ ಅವಳನ್ನು ದ್ವಾರಕಾಲಾಪನೆ ಎಳೆತಂದು ಶತ್ರುಘ್ನನ ಮುಂದೆ ನಿಲ್ಲಿಸಿದನು. ಆತನು ಅವಳನ್ನು ಹಿಡಿದುಕೊಂಡು, ಈ ಅನರ್ಥಕ್ಕೆಲ್ಲ ಮೂಲ ಕಾರಣರಾದ ಈ ಮಾರಿಗೆ ಈಗಲೇ ತಕ್ಕ ಶಿಕ್ಷೆ ಕೊಡುತ್ತೇನೆ ಎಂದು ಅಬ್ಬರಿಸಿದನು. ಆತನು ಅಷ್ಟು ಹೇಳುವುದರಿಂದಲೇ ಮಂಥರೆ ಮನೆಯೆಲ್ಲವೂ ತಲೆ ಹೋಗುವಂತೆ ಗಟ್ಟಿಯಾಗಿ ಕಿರಿಚಿಕೊಂಡಳು. ಅದನ್ನು ಕೇಳಿ ಇನ್ನೇನು ಅನರ್ಥ ನಡೆಯುವುದೋ ಎಂದು ಹೆದರಿದ್ದ ದಾಸಿಯರೆಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋಗಿ ಕೌಸಲ್ಯೆಯನ್ನು ಮೊರೆಹೊಕ್ಕರು. ಇತ್ತ ಶತ್ರುಘ್ನನು ಕಿರಿಚಿಕೊಳ್ಳುತ್ತಿದ್ದ ಮಂತ್ರೆಯನ್ನು ಒಂದು ಸ್ಥಳ ಸೆಳೆದು ನೆಲಕ್ಕೆ ಕುಕ್ಕಿದನು. ಅವಳು ತೊಟ್ಟಿದ್ದ ಆಭರಣವೆಲ್ಲವೂ ಚೆಲ್ಲಾಪಿಲಿಯಾಗಿ ನೆಲದ ಮೇಲೆ ಬಿದ್ದವು. ಶತ್ರುಘ್ನನು ಅಷ್ಟಕ್ಕೆ ಅವಳನ್ನು ಬಿಡದೆ ದರದರನೆ ಎಳೆದುಕೊಂಡು ಹೋಗುತ್ತಿರಲು ಕೈಗೆ ಅಡ್ಡ ಬಂದು ತನ್ನ ದಾಸಿಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಶತ್ರುಘ್ನನು ಆಕೆಯನ್ನು ಗದರಿಸಿ ಕಠಿಣ ವಾಕ್ಯಗಳಿಂದ ಅವಳನ್ನು ನಿಂದಿಸಿದನು. ಆಗ ಆಕೆ ಎದರಿ ಭರತನ ಮೊರೆಹೊಕ್ಕಳು. ಆತನು ತಮ್ಮನನ್ನು ಸಮಾಧಾನ ಮಾಡಿ ಅಲ್ಲಿ ಆಗುತ್ತಿದ್ದ ಸ್ತ್ರೀ ಹತ್ಯೆಯನ್ನು ತಪ್ಪಿಸಿದನು. ಅಣ್ಣನ ಅನ್ವೇಷಣೆಗಾಗಿ ಅರಣ್ಯಕ್ಕೆ ತೆರಳಬೇಕೆಂದು ಭರತನು ಯೋಚಿಸುತ್ತಿದ್ದಾಗ ಮಂತ್ರಿಗಳೇ ಮೊದಲಾದ ಪ್ರಮುಖರು ಸಭೆ ಸೇರಿ ಒಡನೆಯೇ ಆತನಿಗೆ ಪಟ್ಟಗಟ್ಟಬೇಕೆಂದು ಆಲೋಚಿಸುತ್ತಿದ್ದರು.
ಅವರೆಲ್ಲರೂ ಆತನ ಬಳಿಗೆ ಬಂದು, ರಾಜಕುಮಾರ, ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿದೆ. ಒಡನೆಯೇ ನೀನು ರಾಜ್ಯಭಾರವನ್ನು ಸ್ವೀಕರಿಸಿ ಅರಾಜಕವಾಗಿರುವ ಕೋಸಲ ದೇಶವನ್ನು ಸನಾತನವಾಗಿ ಮಾಡು. ಭರತನು ಅದಕ್ಕೊಪ್ಪದೆ, ಜ್ಯೇಷ್ಠನಾದವನು ರಾಜನಾಗುವುದು ಉಚಿತ. ನಮ್ಮ ವಂಶದಲ್ಲಿ ಪರಂಪರೆಯಾಗಿ ಬಂದಿರುವ ಈ ಪದ್ಧತಿಯನ್ನು ತಿಳಿದು ಹಿರಿಯರಾದ ನೀವು ಈ ರೀತಿ ಹೇಳಬಹುದೇ? ಶ್ರೀರಾಮನು ರಾಜನಾಗಲಿ, ಅದಕ್ಕೆ ಬದಲಾಗಿ ನಾನು 14 ವರ್ಷಗಳು ವನವಾಸ ಮಾಡುತ್ತೇನೆ. ಚದುರಂಗವೆಲ್ಲವೂ ನನ್ನೊಡನೆ ಹೋರಾಡುವುದಕ್ಕೆ ಸಜ್ಜಾಗಲಿ. ಸಿದ್ಧವಾಗಿರುವ ಅಭಿಷೇಕ ಸಾಮಗ್ರಿಗಳನ್ನು ನಾನು ಅಡವಿಗೆ ಹೋಗಿ ಅಲ್ಲಿಯೇ ಆತನಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸುತ್ತೇನೆ. ಅನಂತರ ಯಜ್ಞಶಾಲೆಗಳಿಂದ ಸ್ವಗೃಹಕ್ಕೆ ಅಗ್ನಿಹೋತ್ರವನ್ನು ತರುವಂತೆ ಶ್ರೀರಾಮಚಂದ್ರನನ್ನು ಅರಣ್ಯದಿಂದ ಅಯೋಧ್ಯೆಗೆ ಕರೆತರುತ್ತೇನೆ ಎಂದನು. ಭರತನ ಮಾತುಗಳನ್ನು ಕೇಳಿ ನೆರೆದಿದ್ದವರೆಲ್ಲರೂ ಆತನನ್ನು ಬಾಯಿ ತುಂಬ ಹೊಗಳಿದರು. ಶೀಘ್ರದಲ್ಲಿಯೇ ರಾಮಾನ್ವೇಷಣೆಗಾಗಿ ತೆರಳುತ್ತೇವೆಂದು ಸರ್ವರು ಸಂಭ್ರಮ ಮಾನ್ವಿತರಾದರು. ನಮಸ್ಕಾರ.